ನಮಸ್ಕಾರ. ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಚಟ್ನಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಎಲ್ಲ ಚಟ್ನಿ ಪುಡಿಯು ಖಾಲಿಯಾಗಿತ್ತು, ಹಾಗಾಗಿ ಕೊಬ್ಬರಿನ ಬಳಸಿ ಚಟ್ನಿ ಪುಡಿನ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತಿನ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಒಂದು ಸಾರಿ ಕೊಬ್ಬರಿ ಇತ್ತು ಅಂತ ಹೇಳಿದರೆ ಈ ರೀತಿ ಚಟ್ನಿ ಪುಡಿನ ಟ್ರೈ ಮಾಡ್ಕೊಳ್ಳಿ. ಬನ್ನಿ ಇದಕ್ಕೆ ಏನೆಲ್ಲ ಬೇಕು ಅಂಥೇಳಿ ಒಂದು ಸಾರಿ ನೋಡೋಣ. ನಾನಿಲ್ಲಿ ಕೊಬ್ಬರಿ ತೊಗೊಂಡಿದ್ದೀನಿ, ಕಡಲೆಬೇಳೆ ಅರ್ಧ ಕಪ್ ಆಗುವಷ್ಟು ಉದ್ದಿನಕಾಳು, ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವಿನ ಸೊಪ್ಪು, ಹುಣಸೆಹಣ್ಣು, ಬ್ಯಾಡಗಿ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಹಾಗೆಯೇ ಹೀಂಗೆ ತೊಗೊಂಡಿದ್ದೀನಿ. ಮೊದಲಿಗೆ 3 ಕೊಬ್ಬರಿನ ಬಳಸ್ಕೊಳ್ತಾ ಇದ್ದೀನಿ. ಇದನ್ನು ಸಣ್ಣ ತುರಿನಲ್ಲಿ ತುರ್ಕೊಳ್ಳೋಣ. ಈ ಕೊಬ್ಬರಿಯನ್ನು ನಮ್ಮ ದಿನ ಬಳಕೆಯಲ್ಲಿ ಬಳಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಯಾಕೆಂತ ಹೇಳಿದ್ರೆ ಇದರಲ್ಲಿ ಹೆಚ್ಚಿನ ಫೈಬರ್ ಹಾಗೆಯೇ ವಿಟಮಿನ್ಸ್ ಇರೋದ್ರಿಂದ ಇದು ವೆಯ್ಟ್ ಮ್ಯಾನೇಜ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ತೆಂಗಿನಕಾಯಿ ತಿನ್ನೋದ್ರಿಂದ ದಪ್ಪ ಆಗ್ತಾರೆ ಅಂಥೇಳಿ ತುಂಬ ಜನ ಹೇಳ್ತಾರೆ. ಹಾಗೆಲ್ಲ ಏನೂ ಇಲ್ಲ. ಒಣ ಕೊಬ್ಬರಿಯನ್ನು ತಿನ್ನೋದ್ರಿಂದ ನಮ್ಮ ತೂಕ ಸಹ ಕಡಿಮೆ ಆಗುತ್ತೆ. ಇದು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ನ ಇಂಪ್ರೂವ್ ಮಾಡುತ್ತೆ. ಇದು ಹಾರ್ಟ್ ಹೆಲ್ತಿಗೂ ಸಹ ತುಂಬಾ ಒಳ್ಳೆಯದು. ಹಾಗೆಯೇ ಇದನ್ನು ನಾವು ಡೈಲಿ ತಿನ್ನೋದ್ರಿಂದ ನಮ್ಮ ಸ್ಕಿನ್ ಕೂಡ ಗ್ಲೋಯಿಂಗ್ ಆಗಿ ಇರೋದಕ್ಕೆ ಕೊಬ್ಬರಿ ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ಸ್ಕಿನ್ ಡ್ರೈ ಆಗದಿರೋ ರೀತಿ ಕೂಡ ನೋಡ್ಕೊಳ್ಳುತ್ತೆ. ಹಾಗಾಗಿ ಕೊಬ್ಬರಿ ಎಣ್ಣೆ ಬಳಸೋದು ಸಹ ಒಳ್ಳೆಯದು ಅಂತಲೇ ಹೇಳ್ತೀನಿ. ಕೊಬ್ಬರಿಯನ್ನು ಬಳಸ್ಕೊಂಡು ಅಡುಗೆಗಳನ್ನ ಮಾಡೋದಾಗಿರ್ಬೋದು ಅಥವಾ ಏನಾದರೂ ಸ್ವೀಟ್ಸ್ ಆಗಿರ್ಬೋದು, ಈ ರೀತಿ ಕೊಬ್ಬರಿನ ಬಳಸ್ಕೊಳ್ಳೋದು ಒಳ್ಳೆಯದು. ನಮ್ಮ ಮನೆಯಲ್ಲಿ ಹೆಚ್ಚಾಗಿ ಚಟ್ನಿ ಪುಡಿಗಳನ್ನ ಬಳಸ್ಕೊಳ್ತೀವಿ. ಹಾಗಾಗಿ ಖಾಲಿ ಆಗ್ತಾ ಬೇರೆ ಬೇರೆ ತರಹದ ಚಟ್ನಿ ಪುಡಿಗಳನ್ನ ಸಹ ಮಾಡ್ಕೊಳ್ತಾ ಇರ್ತೀನಿ. ನಾನು ಈಗಾಗಲೇ ಒಂದು 9 ಅಥವಾ 10 ತರಹದ ಚಟ್ನಿ ಪುಡಿಗಳನ್ನ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಕೊನೆಯಲ್ಲಿ ಲಿಂಕ್ ಸಹ ಕೊಟ್ಟಿರ್ತೀನಿ. ಯಾರಿಗೆಲ್ಲ ಚಟ್ನಿ ಪುಡಿ ಅಂದರೆ ಇಷ್ಟನೋ ಮಿಸ್ ಮಾಡದೆ ವೀಡಿಯೋಸ್ನ ಚೆಕ್ ಮಾಡಿ. ಇವಾಗ ಕೊಬ್ಬರಿ ಸಹ ತುರಿದಾಗಿದೆ. ಇದನ್ನು ಲೋ ಫ್ಲೇಮ್ನಲ್ಲಿ 5 ನಿಮಿಷಗಳ ಕಾಲ ಇದನ್ನು ಹುರ್ಕೊಳ್ಬೇಕು. ಇದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರುತ್ತೆ, ಅವಾಗವರೆಗೂ ಹುರಿಬೇಕು. ತುಂಬ ಕಪ್ಪಗಾಗೋವರೆಗೂ ಹುರಿಬಾರ್ದು, ಕಹಿ ಆಗಿಬಿಡುತ್ತೆ. ಇದು ತಣ್ಣಗಾದ್ಮೇಲೆ ಗರ್ಗರಿ ಆಗುತ್ತೆ. ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಇದನ್ನು ಹುರ್ಕೊಂಡ್ರೆ ಸಾಕು. ಇದಾದಮೇಲೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಅರ್ಧ ಕಪ್ ಆಗುವಷ್ಟು ಕಡಲೆಬೇಳೆ, ಅರ್ಧ ಕಪ್ ಆಗುವಷ್ಟು ಉದ್ದಿನಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಕಾಳು ಸಹ ನಮ್ಮ ಆರೋಗ್ಯದಲ್ಲಿ ತುಂಬಾ ಒಳ್ಳೆಯದು. ವಯಸ್ಸಿಗೆ ಬಂದಂತಹ ಹೆಣ್ಣು ಮಕ್ಕಳಿಗೆ ಕೊಡೋದ್ರಿಂದ ಅವರ ಬೆನ್ನು ಮೂಳೆ ಗಟ್ಟಿಯಾಗುತ್ತೆ. ಹಾಗೆಯೇ ಈ ಚಟ್ನಿ ಪುಡಿಯನ್ನು ಸಹ ಅಂಥ ಟೈಮ್ನಲ್ಲಿ ಕೊಡ್ಬೋದು. ಬಾಣಂತಿಯರಿಗೂ ಸಹ ಈ ಚಟ್ನಿ ಪುಡಿ ಕೊಡೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಸಹ ಇನ್ಕ್ರೀಸ್ ಆಗುತ್ತೆ. ಹಾಗೆಯೇ ಡೈಲಿ ಊಟದ ಜೊತೆಗೆ ಈ ಚಟ್ನಿ ಪುಡಿನೂ ಸಹ ಬಾಣಂತಿಯರಿಗೆ ಕೊಡಬಹುದು. ಈ ರೀತಿ ಚಟ್ನಿ ಪುಡಿಗಳನ್ನ ಮನೆಯಲ್ಲೇ ಮಾಡಿಟ್ಕೊಳ್ಳೋದ್ರಿಂದ ಅರ್ಜೆಂಟಿಗೆ ಏನೂ ಅಡುಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳೋ ಟೈಮ್ನಲ್ಲಿ ಅನ್ನ ಒಂದು ಮಾಡ್ಕೊಳ್ತು ಅಂತ ಹೇಳಿದ್ರೆ ಇದ್ರ ಜೊತೆಗೆ ಕೊಬ್ಬರಿ ಎಣ್ಣೆ ಆಗಿರ್ಬೋದು ಅಥವಾ ತುಪ್ಪ ಹಾಕ್ಕೊಂಡು ಸಹ ಊಟ ಮಾಡ್ಕೊಳ್ಬಹುದು. ಚಿಕ್ಕ ಮಕ್ಕಳಿಗೂ ಸಹ ಈ ಚಟ್ನಿ ಪುಡಿಗಳನ್ನ ತಿನ್ನಲಿಕ್ಕೆ ಅಭ್ಯಾಸ ಮಾಡಿಸ್ಕೊಳ್ಬೇಕು. ಅವ್ರಿಗೂ ಸಹ ಲಂಚ್ ಬಾಕ್ಸಿಗೂ ಸಹ ಕೊಟ್ಟು ಕಳಿಸ್ಬೋದು. ಚಿಕ್ಕ ವಯಸ್ಸಿಂದಾನೇ ಕೊಡ್ತು ಅಂತ ಹೇಳಿದ್ರೆ ಅವ್ರಿಗೂ ಸಹ ಇಷ್ಟ ಆಗುತ್ತೆ. ಸಡನ್ನಾಗಿ ನೀವು ಒಂದು 10 ವರ್ಷ ಆದಮೇಲೆ ಚಟ್ನಿ ಪುಡಿಗಳನ್ನ ತಿನ್ನಿ ಅಂತ ಹೇಳಿ ಕೊಟ್ಟರೆ ಮಕ್ಕಳಿಗೆ ಅವಾಗ ಇಷ್ಟ ಆಗೋದಿಲ್ಲ. ನಾವು ಚಿಕ್ಕ ವಯಸ್ಸಿಂದಾನೇ ಪ್ರತಿಯೊಂದು ತರಕಾರಿ ಆಗಿರ್ಬೋದು, ಪ್ರತಿಯೊಂದು ಊಟನೂ ಸಹ ಅವ್ರಿಗೆ ಅಭ್ಯಾಸ ಮಾಡಿಸ್ಬೇಕು. ಆವಾಗಲೇ ಅವರು ಸಹ ಎಲ್ಲ ಥರದ ಊಟಗಳನ್ನು ಮಾಡಲಿಕ್ಕೆ ಕಲಿತಾರೆ. ಇವಾಗ ಇದು ಸಹ ಆಗಿದೆ. ಕರಿಬೇವಿನ ಸೊಪ್ಪು ಪೂರ್ತಿ ಈ ರೀತಿ ಗರ್ಗರಿ ಆಗೋವರೆಗೆ, ಹಾಗೆಯೇ ಕಡಲೆಬೇಳೆ, ಉದ್ದಿನಕಾಳು ಕಲರ್ ಬದಲಾಗೋವರೆಗೆ ಇದನ್ನು ಹುರ್ಕೊಳ್ಬೇಕು. ಇದನ್ನು ಪೂರ್ತಿ ತಣ್ಣಗಾದಮೇಲೆ ನಾನು ಮೊದಲಿಗೆ ಕಡಲೆಬೇಳೆ ಹಾಗೆಯೇ ಉದ್ದಿನಕಾಳು ಇದನ್ನು ರುಬ್ಕೊಳ್ತೀನಿ. ಇದರ ಜೊತೆಗೆ ಸ್ವಲ್ಪ ಉಪ್ಪು, ಹೀಂಗು, ಹಾಗೆ 1 ಸ್ಪೂನ್ ಆಗುವಷ್ಟು ಬೆಲ್ಲ, ಸ್ವಲ್ಪ ಹುಣಸೆಹಣ್ಣು ಇದಿಷ್ಟನ್ನು ಹಾಕಿ ರುಬ್ಕೊಳ್ತೀನಿ. ಇದು ರುಬ್ಬಾದ್ಮೇಲೆ ಇದ್ರ ಜೊತೆಗೆ ನಾವು ಕೊಬ್ಬರಿನ ಮಿಕ್ಸ್ ಮಾಡ್ಕೊಳ್ಬೇಕು. ಕೊಬ್ಬರಿನೂ ಸಹ ಒಂದು ಸರಿ ರುಬ್ಕೊಂಡು ಬರಬೇಕು. ಇದ್ರ ಜೊತೆಗೇ ಮಿಕ್ಸ್ ಮಾಡಾದ್ಮೇಲೆ ಸಪ್ರೇಟಾಗೂ ಸಹ ರುಬ್ಕೊಳ್ಬೋದು. ಅಂದರೆ ಕೊಬ್ಬರಿ ಜೊತೆಗೆ ಎಲ್ಲ ಮಸಾಲೆನೂ ಮಿಕ್ಸ್ ಆಗಲಿ ಅಂಥೇಳಿ ಜೊತೆಗೆ ರುಬ್ಕೊಳ್ಳುವಂಥದ್ದು ಅಷ್ಟೇ. ಒಂದು ಸರಿ ಮಿಕ್ಸ್ ಮಾಡಿ ನುಣ್ಣಗೆ ರುಬ್ಕೊಂಡ್ರೆ ಒಣ ಕೊಬ್ಬರಿಯ ಚಟ್ನಿ ಪುಡಿ ರೆಡಿ ಆಗುತ್ತೆ. ಇದನ್ನು ಬೇಕಂತ ಹೇಳಿದ್ರೆ ಇಡ್ಲಿ ಮೇಲ್ಗಡೆ ಸ್ಪ್ರಿಂಕಲ್ ಮಾಡಿನೂ ಸಹ
ಸರ್ವ್ ಮಾಡ್ಕೊಳ್ಬೋದು. ದೋಸೆ, ಪುಡಿ ದೋಸೆ ಹಾಗೂ ಸಹ ತಿನ್ಬೋದು. ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ಅಥವಾ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಸಹ ಸರ್ವ್ ಮಾಡ್ಕೊಳ್ಬೋದು. ನಮಗೆ ಯಾವ ರೀತಿ ಟೇಸ್ಟ್ ಇಷ್ಟ ಆಗುತ್ತೋ ಆ ರೀತಿ ಬಡಿಸ್ಕೊಳ್ಬಹುದು. ಇವಾಗ ಒಣ ಕೊಬ್ಬರಿಯ ಚಟ್ನಿ ಪುಡಿ ಸಹ ರೆಡಿಯಾಗಿದೆ. ಇದನ್ನು ಆರಾಮಾಗಿ 3-4 ತಿಂಗಳು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಏನೂ ಸ್ಮೆಲ್ ಬರೋದಿಲ್ಲ. ಕೊಬ್ಬರಿನ ನಾವು ಆಲ್ರೆಡಿ ಹುರಿದು ಮಾಡ್ಕೊಂಡಿರೋದ್ರಿಂದ ಕೆಡೋದು ಇಲ್ಲ. ಒಂದ್ಸಾರಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಾಯಿತು ಅಂಥೇಳಿ ಕಾಮೆಂಟ್ ಮಾಡಿ. ನನ್ನ ಈ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಈ ವಿಡಿಯೋಸ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.